ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಸಕದ ಕಾಣಿಸ್ತಿದ್ದೀರಾ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ತುಂಬ ಹೃದಯದ ಸ್ವಾಗತ. ನಿಮಗೆ ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು ಚೈತ್ರ, ನಿಮ್ಗೂ ಕೂಡ ನೀವು ತುಂಬಾ ಚಂದ ಕಾಣಿಸ್ತಾ ಇದ್ರಿ. ಆತರ ಹೇಳ್ಬೇಕು ಅಂತ ಹೇಳಿದ್ರು ಅದಕ್ಕೆ ಅಲ್ಲ ಆಕ್ಚುಲಿ. ಬಟ್ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗೋದು ಏನಂದ್ರೆ ಈ ವೇದಿಕೆ ಹೊಸ ಪ್ರತಿಭೆಗಳಿಗೆ ಒಂದು ಹಾದಿ ತೋರಿಸುವಂತ ವೇದಿಕೆ. ಇವತ್ತಿನ ಸ್ಟಾರ್ಗಳು ನಾಳೆಯ ಸೂಪರ್ ಸ್ಟಾರ್ಗಳಾಗೋದು ಈ ವೇದಿಕೆಯಲ್ಲೇ. ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಒಂದು ಅದ್ಭುತವಾದಂತಹ ಒಂದು ವೇದಿಕೆ ಸಿಕ್ಕಿದೆ, ಅದನ್ನ ಬಳಸ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ನನಗೆ ಇಲ್ಲೊಂದು ಫನ್ನಿ ಡೈಲಾಗ್ ಅನ್ಸೋದು ಏನ್ ಗೊತ್ತಾ, ಇವತ್ತೇ ನಾವು ಕೊನೆ ದಿನ ಬಿಟ್ಟೋಗ್ಬಿಡ್ತೀವಿ, ಮತ್ತಿನ್ ಎಷ್ಟೋ ವರ್ಷ ಆದ್ಮೇಲೆ ನೋಡ್ತೀವಿ ಅನ್ನಂಗಿರ್ತೀವಿ. ಆಗ್ಲೇ ಮುಂದಿನ ವಾರ ಬೆನ್ ಕೆರಿತಾ ಇರ್ತೀವಿ, ಬಾಗಿಲು ತಡ್ತಾ ಇರ್ತೀವಿ ಕ್ಯಾರಮಾನ್ದು. ಅಂದ್ರೆ ನಿರಂತರ ಒಂದು ಹಬ್ಬದ ಜಾಗ ಅಂತಂದ್ರೆ ಅದು ನಮ್ಮ ಜೀ ಕನ್ನಡ. ಸೊ ಹಾಗಾಗಿ ನೀವು ಹೇಳ್ದಂಗೆ ಒಂದ್ ಮುಗಿತಾ ಇದೆ, ಆದ್ರೆ ಇನ್ನೊಂದರ ಹೊಸ ಮೆಟ್ಟಿಲ ನಾಂದಿ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡಿದೆ ನಮ್ಮ ಕಾಮಿಡಿ ಕಿಲಾಡಿಗಳು. ಸೆಟ್ಟನ್ ಆಗಿರ್ಬೋದು, ನಿಮ್ಮ ಆಂಕರಿಂಗ್ ಆಗಿರ್ಬೋದು, ಅಥವಾ ನಮ್ಮ ಕೂಳೆಗಳಾಗಿರ್ಬೋದು, ನಾನ್ ಗಿಲ್ಲಿನ ತಮಾಷೆ ಮಾಡೋ ರೀತಿ ಆಗಿರ್ಬೋದು. ಅಕ್ಕ ಇಡೀ ಸ್ಕಿಟ್ಟು ನಿಮ್ಮೇಲೆ, ಅಕ್ಕ ಇಡೀ ಪಂಚು ನಿಮ್ಮೇಲೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಟೀಮ್ ಅನು ವಾರಿಯರ್ಸ್, ಐ ಮಿಸ್ಡ್ ಯು. ಕಪ್ ಯಾರ್ದಾದ್ರೂ ಆಗ್ಲಿ ಸೆಲೆಬ್ರೇಟ್ ಮಾಡೋದು ನಾವೇನೆ. ಈ ಕಿಲಾಡಿಗಳನ್ನ ನಾನು ಖಂಡಿತವಾಗ್ಲೂ ಮಿಸ್ ಮಾಡೇ ಮಾಡ್ತೀನಿ. ಪ್ರತಿ ವಾರ ಇಲ್ಲಿ ಬಂದು ಶೋ ಮಾಡೋದನ್ನ ನಾನು ಮಿಸ್ ಮಾಡ್ತೀನಿ. ಸೊ ಆದಷ್ಟು ಬೇಗ CKPL ಇನ್ನೂ ಒಂದು ಹೊಸ ರೂಪದಲ್ಲಿ ಮತ್ತೆ ನಿಮ್ಮೆಲ್ಲರ ಮುಂದೆ ಬಂದು ನಿಂತ್ಕೊಳ್ತೀವಿ ಅನ್ನೋ ಆಶ್ವಾಸನೆಯಿಂದ ಗ್ರ್ಯಾಂಡ್ ಫಿನಾಲ್ಗೆ ಒಂದು ಒಳ್ಳೆ ಚಾಲನೆಯನ್ನ ಕೊಡೋಣ ಅಲ್ವಾ? ಥ್ಯಾಂಕ್ ಯು. ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ನಾವು ಒಂದಿನ ಬಂದೊಟ್ಟೋಗ್ತೀವಿ, ಆದ್ರೆ ಇವರು 4 ತಿಂಗಳಿಂದ ಒಂದು ವಾರ ಫುಲ್ ರಿಹರ್ಸಲ್ ಮಾಡ್ಕೊಂಡು ನಿದ್ದೆಗೆಟ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಇವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರೆಲ್ಲರ ಶ್ರಮನೇ ಇವತ್ತು ಈ ಗ್ರ್ಯಾಂಡ್ ಫಿನಾಲೆಗೆ ಬಂದಿದೀವಿ. ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್. ಓಕೆ, ಗ್ರ್ಯಾಂಡ್ ಫಿನಾಲೆ ಮಹಾವೇದಿಕೆಗೆ ನಮ್ಮ ಟೀಮ್ ಓನರ್ಸ್ ಎಲ್ಲ ಬಂದಾಯ್ತು. ಈಗ ನವನ್ನೆಲ್ಲ ಮಾರ್ಗದರ್ಶನ ಮಾಡ್ತಿರುವಂತಹ ನಮ್ಮ ವೇದಿಕೆಯ ಪ್ರೀತಿಯ ಗಾಡ್ ಫಾದರ್ ನಾವು ವೆಲ್ಕಮ್ ಮಾಡೋ ಸಮಯ. ಕಾಮಿಡಿ ಕಿಲಾಡಿಗಳೇ ಆಗ್ಲಿ, ಕಿಲಾಡಿ ಕುಟುಂಬನೇ ಆಗ್ಲಿ, ಆ ಕುಟುಂಬಕ್ಕೆ ಇವರೇ ಪ್ರೀತಿಯ ಯಜಮಾನ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಯರ ಪ್ರೀತಿಯ ಸೇವಕ, ನವರಸ ನಾಯಕ, ನಮ್ಮ ವೇದಿಕೆಯ ಗಾಡ್ ಫಾದರ್ ಜಗೇಶ್ ಸರ್. ಗಂಡು ನಾನಲ್ಲ, ನನ್ನಂತ ಬಂದ ಯಾರೆಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣಂಬರಿ ಚಿನ್ನ, ಈ ಹೊಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂದ ಯಾರೆಲ್ಲ, ಕನ್ನಡ ಭಾಷೆನೆ ನಂಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣಮ್ಮ. ಬರ್ಲಿ ನಮ್ಮ ಚಂದನವನದ ಮುದ್ದು ಕಂದ, ರಾಯರ ಪ್ರೀತಿಯ ಸೇವಕ, ನಮ್ಮ ವೇದಿಕೆಯ ಗಾಡ್ ಫಾದರ್, ಕಾಮಿಡಿ ಕಿಂಗ್ ಜಗೇಶ್ ಸರ್ಗೆ ಚಪ್ಪಾಳೆ. ಜರ್ನಿ ಬಗ್ಗೆ ಏನು ಹೇಳೋದು, ಇವಾಗ ನಿಮ್ಮ ಮನೇನ ಒಂದು ಪಾಪ ಆಗುತ್ತೆ, ಅದನ್ನ ಮುದ್ದು ಮಾಡ್ತಾ ಇರ್ತೀವಿ. ಅದು 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 1 ವರ್ಷಕ್ಕೆ ಅಂಬೆಗಾಲು ಇಡ್ತಾ ಇರುತ್ತೆ. ಆಮೇಲೆ ಹಂಗೆ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ನೋಡ್ತಾ ಅಂದ್ರೆ ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಅವ್ರ ಮದುವೆ ಆಗ್ಬಿಟ್ಟಿರುತ್ತೆ, ಅವ್ರಿಗೆ ಒಂದು ಪಾಪ ಆಗ್ಬಿಟ್ಟಿರುತ್ತೆ. ಹೆಂಗಿರುತ್ತೆ ಲೈಫ್ ಜರ್ನಿ ಅಲ್ವಾ? ಹಾಗೆ ಇದು ಕೂಡ ನಮಗೆಲ್ಲ ಅವಾಗ ಫಿಲಮಲ್ಲಿ ಚಾನ್ಸ್ ಕೇಳಬೇಕು ಅಂದ್ರೆ 20 ಪಿಕ್ಚರ್ ಮಾಡಿದ್ರು ಬಾಗಿಲು ತಟ್ಟಿ ಭಯಭಕ್ತಿನಲ್ಲಿ ನಿಂತು ನಾವು ನೆಕ್ಸ್ಟ್ ಪಿಕ್ಚರ್ ಚಾನ್ಸ್ ಕೇಳ್ತಾ ಇದ್ವಿ. ನೀವೆಲ್ಲ ಎಂತ ಅದೃಷ್ಟವಂತರು ಅಂದ್ರೆ ನಿಮಗೆ ನೇಮ್ ಬೋರ್ಡ್ ಒಂದಿದೆ.
ಏನಂತ ಇದೆ ನೇಮ್ ಬೋರ್ಡು? ನಾವು ಯಾವುದೋ ಒಂದು ಪ್ರೋಗ್ರಾಮ್ ಕೊಡ್ತೀವಿ, ನಾವು 20 ಜನ ಇದ್ದೀವಿ ಅಂತ ಕರೆದ್ರೆ ಏನಂತಾರೆ ನಿಮಗೆ? ಇಲ್ಲ ಯಾರು ನೀವು ಅಂತ ಕೇಳ್ತಾರೆ. ಯಾರು ಏನು ಕೊಡ್ಬೇಕು ನಿಮಗೆ ಅಂತಾರೆ. ಅದೇ ನೀವು ಏನು ಹೇಳ್ಬೇಡಿ, ಸುಮ್ಮನೆ ರೀ ಕಾಮಿಡಿ ಕಿಲಾಡಿ ಗ್ಯಾಂಗ್ ಅವ್ರನ್ನ ಕರೆಸ್ರಿ, ಸಕಾತ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ರೇಟ್ ಫಿಕ್ಸ್ ಮಾಡ್ತಾರೆ. ಒಂದೇ ಒಂದು ನೇಮ್ ಬೋರ್ಡ್, ಕಾಮಿಡಿ ಕಿಲಾಡಿಗಳು ಅಂತ ನೀವು ಹಾಕೊಂಡ್ಬಿಟ್ರೆ ಸಾಕು, ನಿಮ್ಗೆಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ. ಈಗ ಹೇಳಿ, ಅದೃಷ್ಟವಂತರು ಯಾರು? ನೀವಾ ನಾನಾ? ನೀವೇ ಅದೃಷ್ಟವಂತರು. ನಿಮಗೆ ಹೆಂಗೆ ನೇಮ್ ಬೋರ್ಡ್ ಸಿಕ್ತೋ, ನನಗೆ ನನ್ನ ಬದುಕಿನ ಯಾರಿಗೂ ಗೊತ್ತಿರೋಂಥ ಕಥೆಯನ್ನ ಈ ವೇದಿಕೆ ಮುಖಾಂತರ ಹೇಳಿ ನನಗೆ ಇನ್ನೂ ಹತ್ರ ಆದ್ರು ಜನ. ಇವತ್ತೇನಂತಾರೆ? ಅವರು ನಮ್ಮವ್ರಿ ಅಂತಾರೆ. ನಮ್ಮವರು ಸಾಕಲ್ವಾ ನನಗಷ್ಟೇ? ನೀವು ಯಾರು ನನ್ನ ಮಿಸ್ ಮಾಡ್ಕೊಳೋದು? ನಾನೇ ಹೇಳ್ತೀನಲ್ಲ ನಿಮಗೆ, ನಾನು ಈ ಭೂಮಿಯಲ್ಲಿ 88 ವರ್ಷಗಳ ಕಾಲ ಇರ್ತೀನಿ. ಅಲ್ಲಿವರೆಗೂ ಕತ್ತಿಡ್ದು ಆಚೆ ತೊಳೆದು ಆಚೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಆಯ್ತಾ? ಯಾವುದೇ ಕರ್ತವ್ಯವನ್ನ ನನಗೆ ಕೊಟ್ಟರು ಕಲೆ ನನ್ನ ಜೊತೆನೇ ಇರುತ್ತೆ, ನನ್ನ ಜೊತೆನೇ ಉಸಿರಾಡ್ತಾ ಇರುತ್ತೆ. ಆ ತಾತುನ್ ರೋಲ್ ಆದ್ರೂ ಸರಿ, ಕೋಲ್ ಹಿಡ್ಕೊಂಡಾದ್ರೂ ಬಂದು ಆಕ್ಟ್ ಮಾಡಿ ನಿಮ್ಮನ್ನ ನಗಿಸ್ಬಿಟ್ಟೆ ಹೋಗಲ್ಲ. That's the George of Jagannath. ನಗುವಿನ ರಣಾಂಗಣ ಇವತ್ತು ಫೈನಲ್ ಮ್ಯಾಚ್ ಆಡೋದಕ್ಕೆ ಸಿದ್ಧವಾಗಿದೆ. ಅಂದ್ರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನ 5 ಟೀಮ್ ನಲ್ಲಿ ಟೈಟಲ್ ವಿನ್ನರ್ ಯಾವ ತಂಡ ಆಗುತ್ತೆ ಅನ್ನೋದು ಸಂಚಿಕೆಯ ಕೊನೆಯಲ್ಲಿ ಇವತ್ತು ನಿರ್ಧಾರ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅದ್ದೂರಿಯಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿ ಹಾಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಶುರು ಮಾಡೋಣ ಇಂದಿನ ಸಂಚಿಕೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಗ್ರ್ಯಾಂಡ್ ಫಿನಾಲೆ. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನ 5 ತಂಡಗಳಲ್ಲಿ ಟೈಟಲ್ ವಿನ್ನರ್ ಟ್ರೋಫಿ ಪಡ್ಕೊಳ್ಳೋದು ಒಂದೇ ತಂಡ. ಆ ವಿನ್ನಿಂಗ್ ಟ್ರೋಫಿ ಹೇಗಿರುತ್ತೆ ಅನ್ನೋ ಕುತೂಹಲ ನಿಮ್ಮೆಲ್ರಿಗೂ ಕಾಡ್ತಿದೆ ಅಂತ ನನಗೆ ಗೊತ್ತು. ಈಗ ಆ ಕುತೂಹಲಕ್ಕೆ ಬ್ರೇಕ್ ಹಾಕೋಣ. ನಮ್ಮ ಗಾಡ್ ಫಾದರ್ ಜಗೇಶ್ ಸರ್ ಅವರ ಮುಂದೆ ಇರುವಂತಹ ರಿಮೋಟ್ ಕಂಟ್ರೋಲ್ ಒತ್ತೋದ್ರ ಮೂಲಕ ಟ್ರೋಫಿ ರಿವೀಲ್ಗೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಂತೀನಿ. ಜಗೇಶ್ ಸರ್ ಪ್ಲೀಸ್. ವಿನ್ನಿಂಗ್ ಟ್ರೋಫಿ ಅಂದ್ರೆ ಹೀಗಿರ್ಬೇಕು. ಆದ್ರೆ ಇದನ್ನ ಪಡ್ಕೋಬೇಕಂದ್ರೆ ನೀವೆಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಇಷ್ಟು ದಿನ ನಡೆದಿದ್ದು ಬರೀ ಲೀಗ್ ಮ್ಯಾಚ್, ಆದ್ರೆ ಇವತ್ತು ನಡೆಯೋದು ಫೈನಲ್ ಮ್ಯಾಚ್. ಇವತ್ತು ನಡೆಯೋ ಒಟ್ಟಾರೆ ಪರ್ಫಾರ್ಮೆನ್ಸಸ್ ಅಂದ್ರೆ 100ಗೆ 100% ತಗೊಳ್ಳೋ ಪರ್ಫಾರ್ಮೆನ್ಸ್ ಯಾವ ತಂಡ ಕೊಡುತ್ತೋ ಆ ತಂಡ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನ ಈ ವಿನ್ನಿಂಗ್ ಟ್ರೋಫಿಯ ಮಾಲೀಕರಾಗ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.